ಕನ್ನಡದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾದಂಥ ಖ್ಯಾತ ಕನ್ನಡ ಪ್ರಾಧ್ಯಾಪಕರು ಟಿ.ಎಸ್. ವೆಂಕಣ್ಣಯ್ಯನವರು. ಎತ್ತರದ ವ್ಯಕ್ತಿ, ಆಕಾರದಲ್ಲಾಗಲಿ ಸಾಧನೆಯಲ್ಲಾಗಲಿ ಅತ್ಯಂತ ಎತ್ತರದ ವ್ಯಕ್ತಿ. ಅವ್ರ ಮನೆಗೆ ಅವರೊಬ್ಬರು ಹಿರಿಯರು ಬಂದಿದ್ದರು. ದೊಡ್ಡಪ್ಪನೋ ಯಾರೋ ಬಂದಿದೆ. ವಯಸ್ಸಲ್ಲಿ ತುಂಬ ಹಿರಿಯರು, ತುಂಬ ಸಂಪ್ರದಾಯಸ್ಥರಾದ್ದರಿಂದ ಮಡಿ ಮೈಲಿಗೆ ಅಂತ ಹಾರಾಡ್ತಾ ಇದ್ರು. ಮನೇಲಿ ಎಲ್ಲರೂ ಕಿರಿಕಿರಿ ಹಾಗೂ ಮುಜುಗರ. ಆದರೆ ವೆಂಕಣ್ಣಯ್ಯವರು ಮಾತ್ರ ಎಂದಿನ ತಾಳ್ಮೆಯಿಂದ, ಪಾಪ ಹಿರಿಯರು ಭಾಳ ವರ್ಷಗಳಿಂದ ಸಂಪ್ರದಾಯದಂತೆ ಬದುಕಿದ್ದಾರೆ, ಬದಲಾಯಿಸೋದು ಬೇಕಾ, ಇರಲಿ ಬಿಡಿ, ಅವ್ರಿಗೆ ಹೇಗೆ ಅನುಕೂಲವೋ ಹಾಗಿರಲಿ ಅಂತ ಇದ್ರು. ಮರುದಿನ ಬೆಳಗ್ಗೆ ಹಿರಿಯರು ಸ್ನಾನ ಪೂಜೆ ಆದಮೇಲೆ ವೆಂಕಣ್ಣಯ್ಯನವರ ಟೇಬಲ್ ಮೇಲೆ ಯಾವುದೋ ಒಂದು ಪುಸ್ತಕ ಇತ್ತಲ್ಲ ತಗೊಂಡು ಓದೋಕೆ ಶುರು ಮಾಡಿದರು. ಅದು ಡಾಕ್ಟರ್ ಕೆ.ವಿ. ಪುಟ್ಟಪ್ಪನವರು ಅಂದರೆ ಕುವೆಂಪು ಅವರ ಪುಸ್ತಕ. ಆ ಪುಸ್ತಕ ಹಿರಿಯರ ಮೇಲೆ ಪ್ರಭಾವ ಬೀರಿರಬೇಕು. ಸ್ವಲ್ಪ ಹೊತ್ತು ಊಟಕ್ಕೆ ಕೂತ್ಕೊಂಡಿದ್ರು. ಊಟಕ್ಕೆ ಕೂತ್ಕೊಂಡಾಗ ಅವರು ವೆಂಕಣ್ಣಯ್ಯನವರು ತಮ್ಮ ತ.ಸು. ಶಾಮರಾಯರು, ಅವರು ಖ್ಯಾತ ಸಾಹಿತಿಗಳು, ಅತ್ಯಂತ ಮೇಧಾವಿಗಳು, ಅದ್ಭುತ ಶಿಕ್ಷಕರಾಗಿದ್ದವರು. ಅವ್ರ ಕಡೆ ತಿರುಗಿ, ಈತ ಯಾರೋ ಪುಟ್ಟಪ್ಪ ಅನ್ನೋನು, ಈತ ಸ್ಮಾರ್ತನೋ ವೈಷ್ಣವನೋ ಅಂತ ಕೇಳಿದರು. ಅದು ಶಾಮರಾಯರ ತಕ್ಷಣ, ಇವರು ನಮ್ಮ ಕಾಲೇಜಲ್ಲಿ ಕನ್ನಡ ಅಧ್ಯಾಪಕರು, ದೊಡ್ಡ ಕವಿ, ನನ್ನ ಗುರುಗಳವರು, ಅವ್ರು ಸ್ಮಾರ್ತರು ಅಲ್ಲ, ವೈಷ್ಣವರಲ್ಲ, ಒಕ್ಕಲಿಗರು ಅಂದರು. ಹಿರಿಯರಿಗೆ ಕೋಪ ಬಂತು. ನಿನ್ನ ತಲೆ, ನಿನಗೇನು ಗೊತ್ತು, ಈತ ಶಂಕರ ಅದ್ವೈತವನ್ನು ಎಷ್ಟು ಚೆನ್ನಾಗಿ ಓದಿರಬೇಕು, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಗೊತ್ತಾ, ಹೀಗೆ ಬರೆದಿರ್ಬೇಕಾದ್ರೆ ಅವ್ರು ಸ್ಮಾರ್ತ ಬ್ರಾಹ್ಮಣನೇ ಇರಬೇಕು ಅಂದು ಗಟ್ಟಿಯಾಗಿ ಹೇಳಿದರು. ಮತ್ತು ಶಾಮರಾಯರು ಹಾಗಲ್ಲ, ಅವರು ಭಾರತೀಯ ಪಾಶ್ಚಾತ್ಯ ವೇದಾಂತವನ್ನೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಅವರು ಭಾಳ ಬೆಳೆದದ್ದೇ ರಾಮಕೃಷ್ಣ ಆಶ್ರಮದಲ್ಲಿ, ಅವ್ರನ್ನ ಚೆನ್ನಾಗಿ ಗೊತ್ತು, ನನ್ನ ಗುರುಗಳು, ಅವ್ರು ಬ್ರಾಹ್ಮಣ ಅಲ್ಲ, ಒಕ್ಕಲಿಗರು ಅಂದರು. ಹಿರಿಯರಿಗೆ ಕೋಪ ಬಂತು. ಈಗಿನ ಹುಡುಗರಿಗೆ ಗೌರವ ಅನ್ನೋದೇ ಇಲ್ಲ, ಏತಿ ಅಂದರೆ ಪ್ರೀತಿ ಅನ್ನೋದು ಲಕ್ಷಣ ಆಗಿದೆ ಅಂಥೇಳಿ, ನೀನು ಹೇಳೋ ವೆಂಕಣ್ಣಯ್ಯ, ಅವನು ಬ್ರಾಹ್ಮಣ ಅಲ್ವಾ ಅಂತ ಕೇಳಿದ್ರಂತೆ. ವೆಂಕಣ್ಣಯ್ಯರೇ ಮಾತಾಡಲಿಲ್ಲ. ಶಾಮರಾಯರು ಹೇಳಿದ್ರಂತೆ, ಅಣ್ಣ ನೋಡು, ಪುಟ್ಟಣ್ಣವ್ರು ಒಕ್ಕಲಿಗರಲ್ಲಂತೆ, ದೊಡ್ಡಪ್ಪ ಇವ್ರನ್ನ ಬ್ರಾಹ್ಮಣ ಅಂತ ಕರೀತಾರೆ ಅಂದರು. ಅಣ್ಣ ತಮ್ಮನ ಮಾತನ್ನು ಒಪ್ಪಿ ದೊಡ್ಡಪ್ಪನವರು ತಿಳಿ ಹೇಳ್ತಾರೆ ಅಂತ ಶಾಮರಾಯರು ಭಾವಿಸಿದ್ರು. ಆದರೆ ವೆಂಕಣ್ಣಯ್ಯರು ನಕ್ಕು ಬಿಟ್ಟಿದ್ರಿಂದ, ದೊಡ್ಡಪ್ಪನ ಮಾತೇ ಸರಿ, ಪುಟ್ಟಪ್ಪ ಬ್ರಾಹ್ಮಣ, 16 ಆಣೆ ಬ್ರಾಹ್ಮಣ, ಬ್ರಾಹ್ಮಣರಲ್ಲಿ ಬ್ರಾಹ್ಮಣ ಆತ ಅಂದರು. ಹೌದಾ? ಅಲ್ಲ ಶಾಮರಾಯರು, ಅಲ್ಲ ಅಣ್ಣ, ನನ್ನ ಗುರುಗಳಲ್ವ ಅವರು ಒಕ್ಕಲಿಗರಲ್ವಾ ಅಂತ ಕೇಳಿದಂತೆ. ನಿನಗೆ ಗುರುಗಳಪ್ಪ, ಪುಟ್ಟಪ್ಪ ನನಗೆ ಶಿಷ್ಯ, ನಾನು ಹೇಳ್ತೀನಿ, ಆತ ಬ್ರಾಹ್ಮಣರಲ್ಲಿ ಬ್ರಾಹ್ಮಣ. ದೊಡ್ಡಪ್ಪ ಯುದ್ಧ ಗೆದ್ದಾನೆ ಗಹಗಹಿಸಿ ನಕ್ಕರು. ಶಾಮರಾಯರ ಮುಖಭಂಗ ಆಯಿತು. ಸಂಜೆ ಶಾಮರಾಯರು ಅಣ್ಣನ ಕೇಳಿದ್ರಂತೆ, ಅಣ್ಣ ಯಾಕೆ ಸತ್ಯಕ್ಕೆ ಅಪಚಾರ ಮಾಡಿದಿರಿ, ಅವ್ರು ಒಕ್ಕಲಿಗರಲ್ವಾ, ನೀವು ಬ್ರಾಹ್ಮಣ ಅಂತ ಯಾಕೆ ಹೇಳಿದಿರಿ ಅಂತ ಕೇಳಿದ್ರಂತೆ. ಅದಕ್ಕೆ ವೆಂಕಣ್ಣ ಹೇಳಿದ ಮಾತು ಎಷ್ಟು ಚೆಂದ ಗೊತ್ತಾ, ನಾನು ಎಲ್ಲಿ ಸುಳ್ಳು ಹೇಳಿದ್ನಯ್ಯ, ಪುಟ್ಟಪ್ಪನ ಬ್ರಾಹ್ಮಣ ಅಂತ ಕರೆದ್ರೆ ಅಸತ್ಯ ಏನಪ್ಪ ಅದು, ಗೀತೆಯಲ್ಲಿ ಕೃಷ್ಣ ಹೇಳಿಲ್ವಾ, ವರ್ಣಭೇದ ಇರೋದು ಹುಟ್ಟಿನಲ್ಲಿ ಅಲ್ಲ, ಅವನ ಗುಣ ಕರ್ಮಗಳಲ್ಲಿ ಅಂತ. ಬ್ರಾಹ್ಮಣನ ಗುಣ ಕರ್ಮ ಯಾವುದು ಅಂತ ಹೇಳಿದೆಯೋ ಅವೆಲ್ಲವೂ ಪುಟ್ಟಪ್ಪನಲ್ಲಿ ಇದೆಯಲ್ಲಪ್ಪ, ಆದ್ದರಿಂದ ಆತ ಬ್ರಾಹ್ಮಣ. ಇಂಗ್ಲೆಂಡು ಅಮೆರಿಕದಲ್ಲೂ ಕೂಡ ಬ್ರಾಹ್ಮಣರಿದ್ದಾರಯ್ಯ, ವಾಲ್ಮೀಕಿ ವ್ಯಾಸರನ್ನು ನಾವು ಬ್ರಾಹ್ಮಣರು ಅಂತ ಪೂಜೆ ಮಾಡ್ತಾ ಇಲ್ವಾ, ಹುಟ್ಟಿಂದ ಬ್ರಾಹ್ಮಣರೇನವರು ಅಂತ ಕೇಳಿದರು. ಇದು ಬ್ರಾಹ್ಮಣ್ಯದ ಬಗ್ಗೆ ವೆಂಕಣ್ಣಯ್ಯನವರು ವ್ಯಾಖ್ಯೆ ಬಹಳ ಚೆನ್ನಾಗಿರೋದು. ಹುಟ್ಟಿನಿಂದ ಯಾರೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಆಗೋದಿಲ್ಲ, ಅವ್ರ ನಡವಳಿಕೆಯಿಂದ ಹಾಗಾಗ್ತಾರೆ. ಆದ್ದರಿಂದ ಜಾತಿ ಅನ್ನೋದು ಕೆಟ್ಟದು, ಧರ್ಮ ಮುಖ್ಯ. ಯಾವ ಧರ್ಮದಿಂದ ಮನುಷ್ಯ ಬದುಕ್ತಾನೋ, ಯಾವ ಮನೋಧರ್ಮದಿಂದ ಬದುಕ್ತಾನೋ ಅದು ಅವನ ಜಾತಿಯನ್ನು ತೀರ್ಮಾನ ಮಾಡ್ತದೆ ಅನ್ನೋದು ವೆಂಕಣ್ಣಯ್ಯನವ್ರ ವ್ಯಾಖ್ಯೆ ಅದು.